मन मंदिर में ज्योत जलाओ, अपने चरणों में बसाओ। माखन चोर गिरधर नागर, ಅದಾದರೆ ಶಿರ್ಡಿ ಅನ್ನೋದು ಸಾಯಿಬಾಬಾ ಅವರಿಂದ ಫೇಮಸ್ ಆದ ಪ್ಲೇಸ್. ಸಾಯಿಬಾಬಾ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದವರಿಗೂ ರೆಸ್ಪೆಕ್ಟ್ ಮತ್ತು ಒಂದೇ ರೀತಿ ನೋಡ್ತಿದ್ದರು. ಸ್ಟೈಲ್ಸ್, ಪ್ರಸಾದ ಸೆಂಟರ್. ಸೊ ಇವಾಗ ಸ್ಟೇ ಬಗ್ಗೆ ಹೇಳೋದಾದರೆ ಟೆಂಪಲ್ ಹತ್ತಿರ ಬಜೆಟಿಂದ ಲಕ್ಸುರಿವರೆಗೂ ಎಲ್ಲ ರೂಮ್ಸ್ ಅವೈಲೇಬಲ್ ಇರುತ್ತೆ. ಕೆಲವೊಮ್ಮೆ ದೊಡ್ಡದಾಗಿರುತ್ತೆ, ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಕ್ರೌಡ್ ಕಂಟ್ರೋಲ್ ಮಾಡ್ತಾರೆ. ಸೊ ಸ್ಲೋಲಿ ದರ್ಶನ ಆಗುತ್ತೆ. ಟೆಂಪಲ್ ಎಪ್ಪುರ್ ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡೋಂಥ ಪ್ಲೇಸು. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಗೈಸ್, ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ನಮಸ್ಕಾರ ಗೈಸ್, ನಾನಿವತ್ತು ಕರ್ನಾಟಕದ ಕುಂದಾನಗರಿ ಅಂತಲೇ ಫೇಮಸ್ ಆಗಿರುವ ಬೆಳಗಾವಿಯಿಂದ ಶಿರ್ಡಿಗೆ KSRTC ಬಸ್ಸಲ್ಲಿ ಹೇಗೆ ಹೋಗ್ಬೋದು, ಬಸ್ ಟೈಮಿಂಗ್ಸ್ ಏನು, ಟಿಕೆಟ್ ಪ್ರೈಸ್ ಏನು, ಎಲ್ಲಿ ಸ್ಟೇ ಮಾಡಬೇಕು, ನಿಯರ್ ಬೈ ಪ್ಲೇಸಸ್ ಯಾವುವು, ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಗೈಸ್, ಶಿರ್ಡಿ ಅನ್ನೋದು ಇಂಡಿಯಾದ ಮೋಸ್ಟ್ ಫೇಮಸ್ ಡಿವೋಷನಲ್ ಪ್ಲೇಸಲ್ಲಿ ಒಂದು. ಪ್ರತಿದಿನ ಸಾವಿರಾರು ಜನ ಸಾಯಿಬಾಬಾ ದರ್ಶನಕ್ಕೆ ಬರ್ತಾರೆ. ಕರ್ನಾಟಕದಿಂದ ಕೂಡ ತುಂಬ ಜನ ಹೋಗ್ತಾರೆ. ಬೆಳಗಾವಿಯಿಂದ KSRTC ಹಾಗೂ ಪ್ರೈವೇಟ್ ಸ್ಲೀಪರ್ ಬಸ್ಸಸ್ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಟೈಮಿಂಗ್ಸ್ ನೋಡೋದಾದರೆ ಪ್ರತಿದಿನ ರಾತ್ರಿ 8:30ಕ್ಕೆ ಬೆಳಗಾವಿಯಿಂದ ಬಸ್ಗಳು ಹೊರಡುತ್ತವೆ. ಈ ಜರ್ನಿ 11ರಿಂದ 12 ಗಂಟೆಗಳವರೆಗೂ ಇರುತ್ತೆ. ಅಂದರೆ ಪ್ರತಿ ರಾತ್ರಿ ಬಸ್ ಇರುತ್ತೆ. ಸೊ ರಾತ್ರಿ ನೀವು ಬಸ್ ಹತ್ತಿದರೆ ಮರುದಿನ ಬೆಳಗ್ಗೆ ಶಿರ್ಡಿ ರೀಚ್ ಆಗ್ತೀರಾ. ಇನ್ನು ಜರ್ನಿ ಹೇಗಿರುತ್ತೆ ಅಂತಂದರೆ, ಬೆಳಗಾವಿ ಬಿಟ್ಟ ನಂತರ ಮಹಾರಾಷ್ಟ್ರದ ಹೈವೇ ರೂಟ್ ಫುಲ್ ಟ್ರಾವೆಲ್ ಫೀಲ್ ಕೊಡುತ್ತೆ. ನೈಟ್ ಜರ್ನಿ ಆದ್ದರಿಂದ ಹೈವೇ ಲೈಟ್ಸ್, ಡಾಬಾ ಸ್ಟಾಪ್ಸ್, ಬಸ್ ಟ್ರಾವೆಲ್ ವೈಬ್ ತುಂಬ ಚೆನ್ನಾಗಿರುತ್ತೆ. ಕೆಲ ಬಸ್ಸಸ್ ಡಿನ್ನರ್ ಸ್ಟಾಪ್ ಅಂತ ಕೊಡ್ತಾರೆ. ಟೀ, ಕಾಫಿ, ಮೀಲ್, ಸ್ನ್ಯಾಕ್ಸ್ ಎಲ್ಲವೂ ಸಿಗುತ್ತೆ. ಕೊಲ್ಲಾಪುರಿಂದ ಪುಣೆಗೆ ಹೋಗುವ ಮಧ್ಯದಲ್ಲಿ ನಿಮಗೆ ಬಸ್ ಸ್ಟಾಪ್ ಮಾಡ್ತಾರೆ ಊಟಕ್ಕಂತ. ಬಟ್ ಅಲ್ಲಿ ಊಟ ಸ್ವಲ್ಪ ಚೆನ್ನಾಗಿರಲ್ಲ, ಪ್ಲಸ್ ನಿಮಗೆ ಜಾಸ್ತಿ ಅಫೋರ್ಡಬಲ್ ಪ್ರೈಸ್ ಅಂತಲೂ ಅನಿಸಲ್ಲ. ಸೊ ನೀವು ಮನೆಯಿಂದ ಹೋಗುವಾಗ ಬಾಕ್ಸ್ ಹೋದರೆ ತುಂಬ ಒಳ್ಳೆಯದು. ಇಟ್ ಡಿಪೆಂಡ್ಸ್ ಆನ್ ಯು, ಲೈಕ್ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಅಲ್ಲೇ ತಿನ್ಬೇಕಂತ. ರೂಟ್ ಮ್ಯಾಪ್ ನೋಡೋದಾದರೆ ಬೆಳಗಾವಿ, ಸಂಕೇಶ್ವರ, ನಿಪಾನಿ, ಕೊಲ್ಲಾಪುರ, ಸತಾರ, ಪುಣೆ ಮಾರ್ಗವಾಗಿ ಶಿರ್ಡಿಯನ್ನು ತಲುಪುತ್ತದೆ. ಗೈಸ್, ಇವಾಗ ಶಿರ್ಡಿ ಬಗ್ಗೆ ಮಾತಾಡೋದಾದರೆ ಶಿರ್ಡಿ ಅನ್ನೋದು ಸಾಯಿಬಾಬಾ ಅವರಿಂದ ಫೇಮಸ್ ಆದ ಪ್ಲೇಸ್. ಸಾಯಿಬಾಬಾ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದವರಿಗೂ ರೆಸ್ಪೆಕ್ಟ್ ಮತ್ತು ಒಂದೇ ರೀತಿ ನೋಡ್ತಿದ್ದರು. ಸೊ ಇಂಡಿಯಾದಿಂದ ಎಲ್ಲ ಕಡೆಯೂ ಎಲ್ಲ ವರ್ಗದ ಜನರು ಶಿರ್ಡಿಗೆ ಬರ್ತಾರೆ. ಇನ್ನು ಮಾರ್ನಿಂಗ್ ಶಿರ್ಡಿ ರೀಚ್ ಆದಮೇಲೆ ಫುಲ್ ಡಿವೋಷನಲ್ ಅಟ್ಮಾಸ್ಫಿಯರ್ ಇರುತ್ತೆ. ಎಲ್ಲ ಕಡೆ ಸಾಯಿಬಾಬಾ ಫೋಟೋಸ್, ಡಿವೋಷನಲ್ ಸಾಂಗ್ಸ್, ಹೋಟೆಲ್ಸ್, ಪ್ರಸಾದ ಸೆಂಟರ್. ಸೊ ಇವಾಗ ಸ್ಟೇ ಬಗ್ಗೆ ಹೇಳೋದಾದರೆ ಟೆಂಪಲ್ ಹತ್ತಿರ ಬಜೆಟಿಂದ ಲಕ್ಸುರಿವರೆಗೂ ಎಲ್ಲ ರೂಮ್ಸ್ ಅವೈಲೇಬಲ್ ಇರುತ್ತೆ. 700ರಿಂದ 1000 ಒಳಗೆ ನಾರ್ಮಲ್ ರೂಮ್ ಸಿಗುತ್ತೆ. ಫ್ಯಾಮಿಲಿ ರೂಮ್ ಕೂಡ ಅವೈಲೇಬಲ್ ಇದೆ. ವೀಕೆಂಡಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಸೊ ಟೆಂಪಲ್ ಬಗ್ಗೆ ಹೇಳೋದಾದರೆ ಶ್ರೀ ಸಾಯಿಬಾಬಾ ಮಂದಿರ ಮೇನ್ ಅಟ್ರಾಕ್ಷನ್ ದರ್ಶನ ಕ್ಯೂ. ಕೆಲವೊಮ್ಮೆ ದೊಡ್ಡದಾಗಿರುತ್ತೆ, ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಕ್ರೌಡ್ ಕಂಟ್ರೋಲ್ ಮಾಡ್ತಾರೆ. ಸೊ ಸ್ಲೋಲಿ ದರ್ಶನ ಆಗುತ್ತೆ. ಟೆಂಪಲಲ್ಲಿ ಡಿಫ್ರೆಂಟ್ ಆರತಿ ಟೈಮಿಂಗ್ಸ್ ಇರುತ್ತೆ. ಮಾರ್ನಿಂಗ್ ಕಾಕಡ ಆರತಿ ತುಂಬ ಫೇಮಸ್. ಈವ್ನಿಂಗ್ ಆರತಿ ಕೂಡ ಡಿವೋಷನಲ್ ಫೀಲ್ ಕೊಡುತ್ತೆ. ಸಾಧ್ಯವಾದರೆ ಆರತಿ ಅಟೆಂಡ್ ಮಾಡಿದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಗೈಸ್, ಶಿರ್ಡಿ ಹತ್ತಿರ ವಿಸಿಟ್ ಮಾಡೋ ಪ್ಲೇಸಸ್ ಯಾವಪ್ಪ ಅಂತಂದ್ರೆ ಸಾಯಿ ತೀರ್ಥ ಪಾರ್ಕ್, ಸಾಯಿ ಹೆರಿಟೇಜ್ ವಿಲೇಜ್, ಖಂಡೋಬಾ ಟೆಂಪಲ್, ನಾಸಿಕ್, ಶನಿ ಸಿಗ್ನಾಪುರ್ ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡೋಂಥ ಪ್ಲೇಸು. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ಗೈಸ್, ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಟ್ರಾವೆಲ್ ಟಿಪ್ಸ್ ಕೊಡೋದಾದರೆ ನೈಟ್ ಸ್ಲೀಪರ್ ಬಸ್ ಬೆಸ್ಟ್ ಆಪ್ಷನ್. ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ. ವೀಕೆಂಡಲ್ಲಿ ಕ್ರೌಡ್ ಜಾಸ್ತಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಕಂಫರ್ಟಬಲ್ ಡ್ರೆಸ್ ಹಾಕಿ ಆ್ಯಂಡ್ ಟೆಂಪಲ್ ರೂಲ್ಸ್ ಫಾಲೋ ಮಾಡಿ ಅಷ್ಟೇ. ಸೊ ಫೈನಲಿ ಗೈಸ್, ಓವರಾಲ್ ಬೆಳಗಾವಿಯಿಂದ ಶಿರ್ಡಿಗೆ ಜರ್ನಿ ಡಿವೋಷನಲ್ ಜೊತೆಗೆ ಫುಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಲೈಫಲ್ಲಿ ಒಮ್ಮೆ ಆದರೂ ಹೋಗಬೇಕಾದ ಪ್ಲೇಸ್ ಇದು ಗೈಸ್. ಆಲ್ರೆಡಿ ನೀವೇನಾದರೂ ಶಿರ್ಡಿ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. दीन दुखियों के रखवाले, मन मंदिर में ज्योत जलाओ, अपने चरणों में बसाओ। माखन चो